ಶ್ರೀಗಳು ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ಈಗ ಕಾಂಗ್ರೆಸ್ಗೆ ಒಂದು ಹೈಕಮಾಂಡ್ ಇದೆ. ನಾನು 40 ವರ್ಷಗಳ ಕಾಲ ಕಾಂಗ್ರೆಸ್ಸಲ್ಲಿದ್ದವನು. ಹೈಕಮಾಂಡ್ ಯಾವತ್ತೂ ವೀಕ್ ಆಗಲ್ಲ. ಹೈಕಮಾಂಡ್ ಈಸ್ ಆಲ್ವೇಸ್ ಹೈಕಮಾಂಡ್. ಬಟ್ ಇವತ್ತೇನಾಗಿದೆ, ಹೈಕಮಾಂಡ್ಗೆ ಯಾವ ಗೌರವನೂ ಇಲ್ಲ. ಈಗ ಯಾರು ಸಿದ್ದರಾಮಯ್ಯನ ಮಗನೇ ಹೈಕಮಾಂಡ್ ಥರ ಮಾತಾಡಿದ್ರೆ ಎಲ್ಲಿಗೆ? ನಾನೊಂದು ಸರಿ ಹೇಳಿದ್ದೆ, ಈ ಸಿದ್ದರಾಮಯ್ಯನವ್ರ ಮಗ ಮೈಸೂರಲ್ಲಿ ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾನೆ. ಎಲ್ಲಾದರೂ ಉಂಟೇನ್ರಿ? ಮಹಾರಾಜರಲ್ಲಿ ಇವ ಯಾರು ಈ ಕತೆ? ಛೇ. ಅದಕ್ಕೆ ನಾನು ಹೇಳಿದ್ದೆ, ರಾಜಕಾರಣದಲ್ಲಿ ಕೆಲವರು HMಗಳಿರ್ತಾರೆ, ಕೆಲವರು PMಗಳಿರ್ತಾರೆ. HM ಅಂದರೆ ಹುಚ್ಚು ಮುಂಡೇದು ಅಂತ, PM ಅಂದರೆ ಪೆದ್ ಮುಂಡೇದು ಅಂತ. ಅವೆರಡು ಸೇರ್ಕೊಂಡದೆ ಈ ಸಿದ್ದರಾಮಯ್ಯನ ಮಗನಿಗೆ ಅಂತ. ಹಂಗೆ ಥರ ಹುಚ್ಚು ಮುಂಡೆವು ಪೆದ್ ಮುಂಡೆವ್ರ ಥರ ಮಾತಾಡ್ತವೆ. ಇವತ್ತೇನಾಗಿದೆ, ರಾಜ್ಯದ ದುರಾದೃಷ್ಟ ಇವೆಲ್ಲ. ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳು ಜನಹಿತವನ್ನು ಮರೆತಾಗ ಏನಾಗುತ್ತೆ, ಅದು ಸರ್ಕಾರವಾಗಿ ಉಳಿಯಲ್ಲ. ಸರ್ಕಾರವಾಗಿ ಯಾರೂ ಗಂಭೀರವಾಗಿ ತಗೊಳ್ಳಲ್ಲ. ಅಂಥ ಸರ್ಕಾರಕ್ಕೆ ಯಾವುದೇ ಗೌರವ, ಮಾನ, ಮರ್ಯಾದೆ ಅನ್ನೋದು ಹೊಟ್ಟೋಗುತ್ತೆ. ಅದೆಲ್ಲವೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗಿದೆ. ಈಗ ಆಡಳಿತದ ಬಗ್ಗೆ ತಮಗೆ ಏನಿಲ್ಲ, ರಾಜ್ಯದ ನನಗೆ ಒಬ್ಬನಿಗಲ್ಲ, ಅದು ಇಡೀ ರಾಜ್ಯದ ಜನರು ಇವತ್ತು ಈ ಸರ್ಕಾರದ ಆಡಳಿತದ ಬಗ್ಗೆ ಏನು ಕಾರ್ಯಕ್ರಮಗಳು, ಎಂತೆಂಥ ಕಾರ್ಯಕ್ರಮಗಳು. ನಾವು ಈ ಭಾಗದಲ್ಲಿ ಕಾರ್ಯಕ್ರಮ ಕೊಟ್ಟರು, ಮಕ್ಕಳಿಗೆ ಅನ್ನ ಕೊಟ್ಟು ಅಕ್ಷರ ಕೊಡುವಂಥ. ಇಲ್ಲಿ ಒಂದೊಂದು ತಾಲೂಕಿಗೆ ಸರ್ಕಾರಿ ಹೈಸ್ಕೂಲು 1-2 ಇತ್ತು, ಆದರೆ 10 ಮಾಡಿತು. ಇವತ್ತು ನೀವು ಬನ್ನಿ ನಮ್ಮ ಮೈಸೂರು ಕಡೆಗೆ, ನೀವು ಪೊಲೀಸವರು ಯಾವ ಊರಿನ, ನಾನು ರೀ ಗುಲ್ಬರ್ಗ ರೀ, ನಾನು ರೀ ರಾಯಚೂರು ರೀ ಅಂತಾನೆ. ಅಂದರೆ ಅವನಿಗೆ ಆ ಶಕ್ತಿನ ಅವತ್ತು ಕೊಟ್ಟು, ಇಲ್ಲಿ ಅಕ್ಷರದ ಶಕ್ತಿನ ಇಲ್ಲಿ ಕೊಟ್ಟು ಅವತ್ತು. ಆರೋಗ್ಯ ಯಶಸ್ವಿನಿ ಮಾಡಿದೆ, ಕೋಆಪರೇಟಿವ್ ಮಿನಿಸ್ಟರ್. ಪುಣ್ಯಾತ್ಮ ಸಿದ್ದರಾಮಯ್ಯ CM ಆದಮೇಲೆ ನಿಲ್ಲಿಸ್ತಾ ಇದ್ದ. ಇದೇನೆ ಇವರು ಬಡವರಿಗೆ ಮಾಡೋ ಕೆಲಸಗಳು. ಯಾವ ದೇಶದಲ್ಲಿ, ಯಾವ ನಾಡಿನಲ್ಲಿ, ಯಾವ ರಾಜ್ಯದಲ್ಲಿ ಅಕ್ಷರ ಮತ್ತು ಆರೋಗ್ಯ, ಅದ್ರ ಬಗ್ಗೆ ಯಾವುದೇ ಸರ್ಕಾರಗಳು ಗಮನ ಕೊಡದೆ ಹೋದರೆ ಅದು ಸರ್ಕಾರವೂ ಆಗಲ್ಲ, ರಾಜ್ಯವೂ ಆಗಲ್ಲ. ಅಕ್ಷರ ಆರೋಗ್ಯ ಎರಡಿದ್ದರೆ ಅನ್ನ ಹುಟ್ಟುತ್ತೆ, ಅದ್ರ ಪಾಡು ಅನ್ನ ಹುಟ್ಟುತ್ತೆ. ಎರಡೂ ಇಲ್ಲ ಈ ರಾಜ್ಯದಲ್ಲಿ, ಅಕ್ಷರವೂ ಇಲ್ಲ, ಆರೋಗ್ಯವೂ ಇಲ್ಲ. ಮತ್ತು ಸುಮ್ಮನೆ ಬರೀ ಬೊಗಳೆ ಹೊಡ್ಕೊಂಡು ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದೆ. ಸಿದ್ದರಾಮಯ್ಯ ಹೇಳಿದ ಸುಳ್ಳನ್ನೇ ಪ್ರತಿಧ್ವನಿಸ್ತದೆ, ಯಾಗಲಿ ಮಂತ್ರಿಗಳ ಹತ್ರ ಪ್ರತಿಧ್ವನಿಸ್ತದೆ. ಸರಿ ಥೋತು. ಇಂಥ ಅಯೋಗ್ಯ ಮಂತ್ರಿಗಳು, ಇಂಥ ಅಯೋಗ್ಯ ಸರ್ಕಾರನ ಕರ್ನಾಟಕ ರಾಜ್ಯ ಹಿಂದೆಂದೂ ಕಂಡಿರಲಿಲ್ಲ. ಪಕ್ಷ ಹೈಕಮಾಂಡ್ ವೀಕ್ ಆಗಿದೆ ಅಷ್ಟೊಂದು ಇಲ್ಲ, ಹೈಕಮಾಂಡ್ ವೀಕ್ ಆಗಿದೆ. ಹೈಕಮಾಂಡ್ ಏನಾಗಿದೆ, ರಾಹುಲ್ ಗಾಂಧಿ ಅವ್ರಿಗೆಲ್ಲರಿಗೂ ಅವ್ರಿಗೇನೋ ಸಿದ್ದರಾಮಯ್ಯನ ಏನಾದ್ರು ತೆಗೆದುಬಿಟ್ರೆ ಕಾಂಗ್ರೆಸ್ ಅವ್ರು ಎತ್ತಾಗ ಹೋಗುತ್ತೆ. ಕಾಂಗ್ರೆಸ್ ಎತ್ತಾಗ ಹೋಗುತ್ತೆ. ಕಾಂಗ್ರೆಸ್ ಏನೂ ಆಗಲ್ಲ, ಡ್ಯಾಮೇಜ್ ಆಗೋರು ನೀವು. ಸೊ ಹಾಗಾಗಿ ಏನೇನೋ ಬಾಯಿಗೆ ಬಂದಿದ್ರಿ. ಅಂದರೆ ಪಕ್ಷಕ್ಕೆ ಏನಾಗಲ್ಲ, ಬದಲಾವಣೆ ಆಗಲಿ ಅಂತೀರಿ? ಪಕ್ಷಕ್ಕೆ ಏನಾಗಲ್ಲ ರೀ, ಬದಲಾವಣೆ ಆಗಲಿ. ಅಯ್ಯೋ ದೇವ, ಬದಲಾವಣೆ ಮಾತು ಕೊಟ್ಟಿಲ್ವೇ ಸಿದ್ದರಾಮಯ್ಯ? 30 ತಿಂಗಳು ಅಂತ ಆಗಿಲ್ವೇ ಇದು? ಯಾಕೆ ಸುಳ್ಳು ಹೇಳ್ತಾನೆ ಸಿದ್ದರಾಮಯ್ಯ? ಆಗಿದೆ ರೀ. 30 ತಿಂಗಳು ನೋಡಪ್ಪ, 30 ತಿಂಗಳು ಮುಂಚೆ ನಾನು ಇಳಿದು ಬಿಡ್ತೀನಿ, ಫಸ್ಟ್ ನನಗೆ ಕೊಟ್ಬಿಡು ಅಂತ ಹೇಳಿಲ್ವೇ? ಬಜೆಟ್ ನಂತರ ಸಿದ್ದರಾಮಯ್ಯ ಕೆಳಗೆ ಇಳಿತಾರೆ. ಅವ್ರ ಪಾರ್ಟಿ ಬಿಟ್ಟಂಥ ವಿಚಾರ ಅದು. ಪಾರ್ಟಿ ಬಿಟ್ಟಂತ ನಾನೇ ಯಾರು ಹೇಳಲಿಕ್ಕೆ ಅದನ್ನು ನಾವು ಕಮಿಟ್ಮೆಂಟ್ ಆಗಿತ್ತು, ಬದಲಾವಣೆ ಆಗಲಿ ಅಂತೀರಿ? ಆಗಲಿ, ಕಮಿಟ್ಮೆಂಟ್ ಆಗಿರೋದು ಸತ್ಯ, ಅದು ನಿಜ. ಅದು ಎಲ್ಲರಿಗೂ. ಯಾಕೆ ಈಗ DK ಶಿವಕುಮಾರ್ದು ಕಾಂಟ್ರಿಬ್ಯೂಷನ್ ಇಲ್ಲ ಪಾರ್ಟಿಗೆ. ಅವನ
ಹಣ ಖರ್ಚು ಮಾಡಿಲ್ವೇ ಅವನು ಈಗ ನಿಮಗೆ ಅವನು ಕಟ್ಟಿರೋನ್ರಿ ಕಾಂಗ್ರೆಸ್ ಪಾರ್ಟಿನ ಕಟ್ಟಿರೋನವನು. ಡಿ ಕೆ ಶಿವಕುಮಾರ ಇವತ್ತು ಯಾವುದಾದ್ರು ತಾಲೂಕಿಗೆ ಹೋದರೆ ಒಂದು 50 ಹುಡುಗರು ಸೇರ್ತವೆ ಜೈ ಜೈ ಅಂತ. ಈ ಸಿದ್ದರಾಮಯ್ಯ ನಮ್ಮ ಕುರುಬರು ಹುಡುಗರು ಸೇರ್ಬೇಕಟ್ಟೆ, ಇನ್ಯಾರೂ ಹೋಗಲ್ಲ ಅವನ ಜೊತೆಗೆ. ಹೀಗೆ ಸಂಕಷ್ಟ ಬಂದಾಗೆಲ್ಲ ಹಿಂದೆ ನೆನಪಾಗ್ತದೆ. ಯಾರು ಎಂತ ಅವನು ಎಂತ ನೋಡ್ರಿ, ಇವನಿಗೆ ಕಾಂಗ್ರೆಸ್ಸಲ್ಲಿ ಇದ್ರೆ ತಾನೇ ಇವನಿಗೆ ಗೊತ್ತಿತ್ತು. ಕಾಂಗ್ರೆಸ್ಸೇ ಹಿಂದ. ಇಲ್ಲಿ ನೋಡಿ, ಇಲ್ಲಿ ಯಜಮಾನರಿದ್ದಾರೆ, ಕಾಂಗ್ರೆಸ್ನವ್ರ ಕೈಲಿ ಒಂದು ಮೈಕ್ ಕೊಟ್ಟರೆ ಏನು ಭಾಷಣ ಮಾಡ್ತಿದ್ರು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ, ಮಹಿಳೆಯರೇ, ರೈತರೇ, ಇದು ಕಾಂಗ್ರೆಸ್ ಭಾಷಣ ರೀ. ಅವ್ನು ಕಾಂಗ್ರೆಸ್ಸಲ್ಲಿ ಇದ್ರೆ ತಾನು ಗೊತ್ತಿತ್ತು ಸಿದ್ದರಾಮಯ್ಯನಿಗೆ. ಏನು ಮಾಡೋದು, ನಾವು ಯಾವತ್ತಾರು ಮಹಾತ್ಮ ಗಾಂಧಿ ತಾವು ಕೂತು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಇಂಥ ಅಯೋಗ್ಯನ ಕೈಲಿ ರಾಜ್ಯ ಕೊಟ್ಬಿಟ್ವಲ್ಲ ಅಂತೇಳಿ. ಥೋ ನಾವು ಈ ದ್ವೇಷ ಭಾಷಣ ಮಸೂದೆ ರಾಜ್ಯಪಾಲರು ತಿರಸ್ಕರಿಸಿದ ನಂತರ, ವಾಪಸ್ ಕಳಿಸಿದ ನಂತರ ರಾಷ್ಟ್ರಪತಿ ಅಂಗಳ ಕಳಿಸಿದ್ದಾರೆ. ಸರಿನಾ? ಅದು ಹೌದ್ರಿ, ತಮ್ಮ ಕೇಳ್ತಾರೆ. ಅವಶ್ಯಕತೆ ಇದೆ ಅಲ್ಲಪ್ಪ. ಈಗ ಎಲ್ಲ ಪಾರ್ಟಿಯವರು ಭಾಷಣ ಮಾಡಿ, ಈಗ ನಾನೇ ಮಾತಾಡಲಿಲ್ಲ ಇವ ಅಯೋಗ್ಯ ಅಂತ, ದ್ವೇಷ ಭಾಷಣ ಅನ್ನೋದು ವಸ್ತುಸ್ಥಿತಿ ಹೇಳ್ತಾ ಇದ್ವಿ ನಾವು. ನೀವು ಕೋರ್ಟ್ ಹೋದರೆ ನೋಡಿ ಸರ್ ನನ್ನನ್ನು ಅಯೋಗ್ಯ, ನೀನು ಅಯೋಗ್ಯ, ಅದಕ್ಕೆ ನೀನನ್ನು ಅಯೋಗ್ಯ ಅಂತ ಅಂತಾರೆ ಜನಗಳು. ಅದು ದ್ವೇಷ ಭಾಷಣನ? ಅದನ್ನು ರಾಜ್ಯಪಾಲರು ಅರ್ಥೈಸ್ಕೊಂಡು ಇದನ್ನು ರಾಷ್ಟ್ರಪತಿ ಅಂಗಳಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.